ದೇವರು ಸುಳ್ಳು ಹೇಳೋದಿಲ್ಲ ಎಂಬುದು ಟೀತಿಗೆ ಮೊದಲನೇ ಅಧ್ಯಾಯದಲ್ಲಿಯೇ ಇದೆ. 2ನೇ ವಚನದಲ್ಲಿ ದೇವರು ಸುಳ್ಳು ಹೇಳೋದಿಲ್ಲ ಎಂದು ಹೇಳಲಾಗಿದೆ. ದೇವರು ತನ್ನ ಮಕ್ಕಳಿಗೂ ಸುಳ್ಳು ಹೇಳಬಾರದು. ದೇವರು ತನ್ನ ಮಕ್ಕಳಿಗೆ ಎಷ್ಟು ವಾಗ್ದಾನಗಳನ್ನು ಕೊಟ್ಟಿದ್ದಾನೋ ಅವುಗಳನ್ನೆಲ್ಲ ಅವನು ನೆರವೇರಿಸುತ್ತಾನೆ. ಅವುಗಳೆಲ್ಲ ಖಚಿತವಾಗಿವೆ. ಯೇಸು ಕ್ರಿಸ್ತನಲ್ಲಿ ಪ್ರತಿಯೊಂದು ಮಾತು ಕೂಡ ನೆರವೇರಲು ಶಕ್ತಿ ಇದೆ ಎಂದು ಹೇಳಲಾಗಿದೆ. ನಾವು ಪತ್ರಿಕೆಯಲ್ಲಿ ನೋಡ್ತಿದ್ದೀವಿ 2ನೇ ಕೊರಿಂಥದ 1:9 ದೇವರ ಬಾಯಿಂದ ಬಂದ ಪ್ರತಿಯೊಂದು ಮಾತಿಗೂ ನಿಜವಾಗಿಯೂ ಅಸ್ತಿತ್ವಕ್ಕೆ ಬರಲು ಶಕ್ತಿ ಇದೆ ಎಂದು ಹೇಳಲಾಗಿದೆ. ಅಂದ್ರೆ ದೇವರು ಹೇಳಿದ ಮಾತುಗಳೆಲ್ಲವೂ ನೆರವೇರುತ್ತವೆ. ಸುಳ್ಳು ಹೇಳುವವರು ಎಲ್ಲಿಗೆ ಹೋಗುತ್ತಾರೆ? ನೀವು ಖಂಡಿತವಾಗಿಯೂ ನರಕಕ್ಕೆ ಹೋಗುತ್ತೀರಿ ಎಂದು ಹೇಳಲಾಗಿದೆ. ಪ್ರಕಟಣೆ 2018ರಲ್ಲಿ ನೀವು ನೋಡಬಹುದು, ನರಕಕ್ಕೆ ಬೀಳೋವರ ಪಟ್ಟಿ ಇದೆ. ಪ್ರಕಟಣೆ 21 ಅಂದ್ರೆ ಸತ್ಯವನ್ನು ಹೇಳಲು ನಿನಗೆ ಏನ್ ಬೇಕು? ಧೈರ್ಯ ಬೇಕು. ನಿನಗೆ ಭಯ ಇದ್ದರೆ ನೀನು ಸುಳ್ಳು ಹೇಳುತ್ತಿ. ನಿನ್ನ ಜನರನ್ನು ಎದುರಿಸಲು ಸೀತೆಯಲ್ಲ, ದೇವರ ಮುಂದೆ ನಿನಗೆ ಸತ್ಯವಾದ ವರ್ತನೆ ಇಲ್ಲ. ಖಂಡಿತವಾಗಿಯೂ ಭಯಪಡುವ ಕೆಲಸದಲ್ಲೂ ನೀನು ಪಾಲ್ಗೊಳ್ಳುತ್ತಿ. ಪ್ರಕಟಣೆ 2018ರಲ್ಲಿದೆ. ಭಯಪಡುವರು, ನಂಬಿಕೆ ಇಲ್ಲದವರು, ಅಶುದ್ಧರು, ಮಾನವರ ಹಂತಕರು, ವ್ಯಭಿಚಾರಿಗಳು, ಮಾಂತ್ರಿಕರು, ವಿಗ್ರಹಾರಾಧಕರು ಅಗ್ನಿ ಮತ್ತು ಗಂಧಕದಿಂದ ಉರಿಯುವ ಹೊಂಡದಲ್ಲಿ ಪಾಲು ಪಡೆಯುತ್ತಾರೆ. ಇದು 2ನೇದು. ಮಾಡ